ಇವಾಗ ಮನೆಯಲ್ಲಿ ಚಿಕ್ಕವ್ರು ತಪ್ಪು ಮಾಡಿದ್ರೆ ಕೇಳೋದು ಯಾರನ್ನ? ದೊಡ್ಡವ್ರನ್ನ. ಸೊ ನೀಟ್ ಪೇಪರ್ ಲೀಕ್ ಆಗಿದೆ ಅಂತಂದಮೇಲೆ ಕೇಳೋದು ಯಾರನ್ನ? ಎಜುಕೇಷನ್ ಮಿನಿಸ್ಟರ್ನ ತಾನೆ. ಹಂಗಿದ್ಮೇಲೆ ಆ್ಯಸ್ ಅ ಸ್ಟೂಡೆಂಟ್ಸ್ ವಿ ಆರ್ ಆಸ್ಕಿಂಗ್ ಫಾರ್ ದ ಜಸ್ಟಿಸ್ ಆ್ಯಂಡ್ ನಾವು ಕೇಳ್ತಿರೋದು ಕೂಡ ಅದೊಂದೇ, ಅಬೌಟ್ ದ ಲೀಕ್ ಆಫ್ ದ ಎಕ್ಸಾಮ್ ಪೇಪರ್ಸ್. ಕೇಳ್ತಿರೋದು ಯಾರನ್ನ? ಎಜುಕೇಷನ್ ಮಿನಿಸ್ಟರ್ನ. ಸೊ ಈ ಸೆಂಟರಲ್ಲಿ ಬಂದಿರೋದು ಯಾರು? ಪೊಲಿಟಿಷಿಯನ್ಸ್ ಬರ್ತಿದ್ದಾರೆ ನಡುವ. ಆ್ಯಂಡ್ ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡೋ ರೈಟ್ಸ್ ಯಾರೇ ನಿಮ್ಗೆ ಕೊಟ್ಟಿರೋದು? ಹಾಂ, ದೇ ವರ್ ಜಸ್ಟ್ ಪ್ರೊಟೆಸ್ಟಿಂಗ್ ಆ್ಯಂಡ್ ಆಸ್ಕಿಂಗ್ ಫಾರ್ ದ ಜಸ್ಟಿಸ್. ಸುಮ್ಮನೆ ಬರಲ್ಲಲ್ಲ. ಇಷ್ಟು ದಿನ ಕಷ್ಟನ ನೀವು ಒಯ್ದು ಯಾರ್ದೋ ಕೈಯಲ್ಲಿ ಇಡ್ತೀರಾ, ಯಾರು ಸಂಬಂಧ ಇಲ್ದವ್ರ ಕೈಯಲ್ಲಿ. ಜಸ್ಟ್ ಬಿಕಾಸ್ ಆಫ್ ಮನಿ ನೀವು ಹೋಗಿ ಅವ್ರ ಕೈಯಲ್ಲಿ ಇಡ್ತೀರಾ ಪೇಪರ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿ, ಪೇಪರ್ ಲೀಕ್ ಮಾಡಿ. ಸೊ ನಮ್ಮ ಎಜುಕೇಷನ್ ಮಿನಿಸ್ಟರ್ ಅವ್ರು ಏನು ಮಾಡ್ತಿದ್ದಾರೆ ಇದೆಲ್ಲ ನಡೀತಾ ಇದ್ರೆ? ಆ್ಯಂಡ್ ಇದನ್ನು ಕೇಳ್ತಿದ್ರೆ ನಮ್ಮ ಇಂಡಿಯಾ ಎಷ್ಟು ಡೆವಲಪ್ ಆಗಿದೆ ಅಂದರೆ, ಜಸ್ಟಿಸ್ ಕೇಳೋರ್ನೇ ಲಾಠಿ ಚಾರ್ಜ್ ಮಾಡಿಸೋಷ್ಟು. ಅದು ಸಾಕಾಗಿಲ್ಲ ಅಂತಂದ್ಬಿಟ್ಟು ಟಿಯರ್ ಫಾಗ್ನ ಬೇರೆ ಬಿಟ್ಟಿದ್ದಾರೆ. ಸೋನಮ್ ವಾಂಗ್ಚುಕ್ ಅವರು ನಮ್ಮೆಲ್ಲ ಸ್ಟೂಡೆಂಟ್ಸ್ಗೋಸ್ಕರ, ಮುಂದೆ ಜನ್ರೇಷನ್ ಫ್ಯೂಚರ್ಗೋಸ್ಕರ ಹಂಗರ್ ಸ್ಟ್ರೈಕ್ ಮಾಡ್ತಿದ್ದಾರೆ. ಆ್ಯಂಡ್ ಸಮ್ ಆಫ್ ದಮ್ ವೇರ್ ಬ್ಲೇಮಿಂಗ್ ಆ್ಯಸ್ ಹೀಸ್ ಡ್ರಿಂಕಿಂಗ್ ಚಿಕನ್ ಸೂಪ್. ವಾಟರ್ ಬಾಟಲ್ನಲ್ಲಿ ಕುಡಿತಾ ಇರೋ ನೀರನ್ನ ಚಿಕನ್ ಸೂಪ್ ಅಂತಂದು ಫ್ರಂಟ್ ಆಫ್ ಮೀಡಿಯಾ ಹಿ ವಾಸ್ ಸೇಯಿಂಗ್, ಮೇಕಿಂಗ್ ಅ ವಿಡಿಯೋ. ಆ್ಯಂಡ್ ಇಮಿಡಿಯೇಟಾಗಿ ಮೀಡಿಯಾದವ್ರು ಏನು ಮಾಡಿದ್ರು ಗೊತ್ತಾ? ಅದ್ರಲ್ಲಿ ಚಿಕನ್ ಸೂಪ್ ಇದೆನಾ ನೀರಿದೆನಾ ಅಲ್ಲೇ ಪ್ರೂವ್ ಮಾಡಿದರು. ಇದೆಲ್ಲ ಇಟ್ಟರೆ ನಮ್ಮ ಮೋದಿಯವರು PM, CM, ಎಜುಕೇಷನ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಆ್ಯಂಡ್ ಆಲ್ ದ ಪಾರ್ಲಿಮೆಂಟ್ ಅವರು ಏನು ಮಾಡ್ತಿದ್ದೀರಾ ನೀವು? ಇಷ್ಟೆಲ್ಲ ಆಗ್ತಾಯಿದ್ರೆ ಒಂದೊಂದು ಸ್ಟೂಡೆಂಟು ಟೆರರಿಸ್ಟ್ ಅಲ್ಲ, ಅವರು ಸ್ಟೂಡೆಂಟ್ಸ್, ದೇ ಆರ್ ಸ್ಟೂಡೆಂಟ್ಸ್. ಅಷ್ಟು ಜನ ಸ್ಟೂಡೆಂಟ್ಸಿಗೆ ಲಾಠಿ ಚಾರ್ಜ್ ಮಾಡ್ತಿದ್ದೀರಾ. ಆ್ಯಂಡ್ ಅದು ಈವನ್ ಜಸ್ಟ್ ನಾಟ್ ಅ ಲಾಠಿ, ಅದಕ್ಕೆ ಮತ್ತೆ ನೇಲ್ಸ್ ಹಚ್ಚಿದ್ದೀರಾ ನೀವು. ನೇಲ್ಸ್ ಹಚ್ಚಿ ಅದರಿಂದ ಲಾಠಿ ಚಾರ್ಜ್ ಮಾಡ್ತಿದ್ದೀರಾ. ಈವನ್ ಗೌರ್ಮೆಂಟ್ ಹ್ಯಾಸ್ ನೋ ರೈಟ್ಸ್ ಟು ಅನೌನ್ಸ್ ಫಾರ್ ಅ ಸ್ಟೂಡೆಂಟ್ ಲಾಠಿ ಚಾರ್ಜ್. ಹಂಗೆ ನೋಡಿದರೆ ನೀವು ರೇಪಿಸ್ಟ್ಗಳ ಮೇಲೆ ಲಾಠಿ ಚಾರ್ಜ್ ಯಾಕೆ ಮಾಡಲಿಲ್ಲ? ಹ್ಯಾಂಗಿಂಗ್ ಆರ್ಡರ್ಸ್ ಯಾಕೆ ಕಳಿಸ್ಲಿಲ್ಲ ಅವರಿಗೆ? ಒಂದು ಸ್ವಲ್ಪ ದಿನ ರೇಪ್ ಮಾಡ್ತಾರೆ, ಮತ್ತು ಆಮೇಲೆ ಹೊರಗಡೆ ಬೇಲ್ ಮೇಲೆ ಬರ್ತಾರೆ, ಮುಗೀತು. ಏನು ಮಾಡ್ತಿದ್ದಾರೆ ಮತ್ತು ನೀವು ಇವೆಲ್ಲ ರೇಪಿಸ್ಟ್ ಅವ್ರನ್ನ? ಆ್ಯಂಡ್ ಆ್ಯಸ್ ಪೊಲಿಟಿಷಿಯನ್ಸ್ ಒಳಗಡೆ ಯಾರಾದರೂ RIP ಆದರೆ ಸಾಕು, ಮುಗೀತು. ಎಲ್ಲ ರೋಡ್ ಬಂದು, ಕಾಲೇಜ್ ಬಂದು, ಸ್ಕೂಲ್ ಬಂದು, ಶಾಪ್ಸ್ ಬಂದು ಎಲ್ಲ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀರಾ. ಲೈಕ್ ಅವರು ತೀರ್ಕೊಂಡಾರೆ ಅಂತಂದ್ಬಿಟ್ಟು ಸ್ಟ್ರೈಕ್ ಮಾಡ್ತೀರಾ, ಪಬ್ಲಿಕ್ ಡ್ಯಾಮೇಜ್ ಮಾಡ್ತೀರಾ. ಆ್ಯಂಡ್ ಎಷ್ಟೋ ಜನನ ಸಫರ್ ಆಗೋ ಥರ ಮಾಡ್ತೀರಾ. ಬಸ್ ಸುಟ್ಟಾಕೋದು ಆ್ಯಂಡ್ ಆಟೋನ ಬೀಳ್ಸೋದು, ಈ ಥರ ಎಲ್ಲ ರೋಡ್ ಏರಿಯಾ ಪ್ರತಿಯೊಂದನ್ನ ನೀವು ಎಲ್ಲ ಡಿಸ್ಟ್ರಾಯ್ ಮಾಡ್ತೀರಾ. ಅವತ್ತು ಯಾವ ಪೊಲೀಸರು ಬರಲಿಲ್ಲಲ್ಲ ಲಾಠಿ ಚಾರ್ಜ್ ಮಾಡೋಕ್ಕೆ? ಈಗ ಸಡನ್ನಾಗಿ ಇಷ್ಟು ಸ್ಟೂಡೆಂಟ್ಸು ಜಸ್ಟ್ ದೇ ವರ್ ಆಸ್ಕಿಂಗ್ ಫಾರ್ ದ ಜಸ್ಟಿಸ್, ನ್ಯಾಯ ಬೇಕು ಅಂತ ಹೋರಾಡ್ತಿದ್ದಾರೆ. ಬಿಕಾಸ್ ಆಫ್ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೋಸ್ಕರ. ವಿ ಆರ್ ದ ಸ್ಟೂಡೆಂಟ್ಸ್, ಅಂದರೆ ನೆಕ್ಸ್ಟ್ ಡೆವಲಪರ್ಸ್ ನಾವೇ. ಅಲ್ಲಿ ನಮ್ಮನ್ನೇ ನೀವು ಕೆಳಗಾಗ್ತಿದ್ದೀರಾ. ಒನ್ ಡೇ ಬರ್ತದ ನೀವು ಓಟ್ ಕೇಳಕ್ಕೆ, ಮತ್ತೆ ಇದೇ ಸ್ಟೂಡೆಂಟ್ಸ್ ಮುಂದೆ ಬಂದು ಕೇಳ್ತೀರಾ ನೀವು ಓಟ್ನ. ಆ ಸ್ಕೀಮು ಈ ಸ್ಕೀಮು ಅಂತ ತೋರಿಸ್ಕೊಂಡು ಆಸೆ ತೋರಿಸೋದಲ್ಲ, ನಿಜಾಯಿತಿಯಿಂದ ನೀವು ಕೆಲಸ ಮಾಡಿ ಫಸ್ಟು. ಲಿಟ್ರಲಿ ಯಾವ ಥರ ನೀವು ಗೇಮ್ ಮಾಡ್ತಿದ್ದೀರಾ ಅಂದರೆ, ಸ್ಟೂಡೆಂಟ್ಸ್ ಲೈಫ್ನೂ ನೀವು ಪೊಲಿಟಿಷಿಯನ್ದಲ್ಲಿ ತೊಗೊಂಡು ಹೋಗ್ತಿದ್ದೀರಾ. ಅವ್ರು ಪ್ರೊಟೆಸ್ಟ್ ಮಾಡ್ತಿರೋದು ನೀಟ್ ಎಕ್ಸಾಮ್. ಆ್ಯಂಡ್ ವಾಟ್ ಯು ಆರ್ ಥಿಂಕಿಂಗ್ ಈಸ್, ಪೊಲಿಟಿಷಿಯನ್ನು ಎಜುಕೇಷನು ಎಲ್ಲ ಒಂದೇ ಅಲ್ಲ. ಎಜುಕೇಷನಲ್ಲಿ ಕ್ಯಾಸ್ಟಿಸಮ್ ಆ್ಯಂಡ್ ರಿಲಿಜನ್ ಇವ್ಯಾವುದೂ ಕನ್ಸಿಡರ್ ಆಗಲ್ಲ. ಎಜುಕೇಷನಲ್ಲಿ ಎಲ್ಲರೂ ಒಂದೇ, ಆಲ್ ಆರ್ ಈಕ್ವಲ್. ಆ್ಯಂಡ್ ಅದನ್ನ ಇಟ್ಕೊಂಡು ನೀವು ಪೊಲಿಟಿಷಿಯನ್ಸು ಯು ಕ್ಯಾಸ್ಟ್ ಅವರು, ಅವ್ರ ರೀಜನು ಈ ರೀಜನು ಅಂತಂದು ನೀವು ಗೇಮ್ ಆಡ್ತಾಯಿದ್ದೀರಾ. ಆ್ಯಂಡ್ ನಾವೇನಷ್ಟು ಹುಚ್ಚರಲ್ಲ. ಎವ್ರಿ ಒನ್ ಆರ್ ಸ್ಟೂಡೆಂಟ್ ಆ್ಯಂಡ್ ಎವ್ರಿ ಒನ್ ನೋಸ್ ಅಬೌಟ್ ಇಟ್. ನೀವೇನೋ ನಿಮ್ಮ ಪೊಲಿಟಿಷಿಯನ್ಸ್ ಗೇಮ್ ಆಡೋಕ್ಕೋಸ್ಕರ ಇವ್ರು ಈ ರೀಜನ್ ಅವರು, ವಿ ಆರ್ ನಾಟ್ ಡಿಸ್ಕ್ರಿಮಿನೇಟಿಂಗ್ ಎನಿಥಿಂಗ್ ಇಯರ್. ನೀವು ಇಷ್ಟು ಹ್ಯುಮ್ಯಾನಿಟಿ ಇಲ್ದಂಗೆ, ವಿತೌಟ್ ಎನಿ ಡಿಗ್ನಿಟಿ, ಜಸ್ಟ್ ವಿ ಆರ್ ಆಸ್ಕಿಂಗ್ ಆ ಫಂಡಮೆಂಟಲ್ ರೈಟ್ಸ್ ಟು ದ ಪೀಪಲ್, ಆಫ್ ದ ಪೀಪಲ್, ಬೈ ದ ಪೀಪಲ್ ಅಂತ ಸುಮ್ಮನೆ ಕೇಳಿಲ್ಲ. ಆ್ಯಂಡ್ ಸುಮ್ಮನೆ ಇಲ್ಲ. ಮೇ ಬಿ ಸ್ಕೂಲ್ ಟೈಮಲ್ಲಿ ಜಸ್ಟ್ ಬಿಕಾಸ್ ಆಫ್ ಬುಕ್ಕಲ್ಲಿ ತೋರಿಸ್ಕೊಳ್ಳೋಕೆ ಒಂದೇ ಏನೋ ಇದೆಲ್ಲ.
ಲಿಟ್ರಲಿ ನಮಗೆಲ್ಲ ಎಕ್ಸಾಮ್ ಇವೆಲ್ಲ ನೀಟ್ ಎಕ್ಸಾಮ್ ಅವೆಲ್ಲ ಇಡಬೇಕಾಗಿತ್ತು. ಇವರು ನಾವು ಓಟ್ ಹಾಕೋಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಯಾವುದೇ ಮಿನಿಸ್ಟರ್ ಆಗಲಿ, ಯಾವುದೇ ಸ್ಟೇಟ್ ಸಿ ಎಮ್ ಆಗಲಿ, ಯಾರೇ ಆಗಲಿ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೇಬೇಕು. ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೇ, ಆ್ಯಂಡ್ ಎವ್ರಿ ಒನ್ ಆರ್ ಆಲ್ಸೋ ಆಸ್ಕಿಂಗ್ ಫಾರ್ ದಟ್. ನಾವು ಹೇಗೆ ಎಕ್ಸಾಮ್ ಕಷ್ಟಪಟ್ಟು ಎಕ್ಸಾಮ್ ಬರೆದು ಈ ಥರ ಎಲ್ಲ ಅನುಭವಿಸ್ತಿದ್ದೀವಲ್ಲ, ದೇ ಹ್ಯಾವ್ ಟು ಫೇಸ್ ಇಟ್. ಇದು ಅವ್ರ ಎಕ್ಸಾಮ್ ನಾವು ಕಂಡಕ್ಟ್ ಮಾಡಬೇಕು. ಆ್ಯಸ್ ಎ ಸ್ಟೂಡೆಂಟ್ಸ್ ವಿ ಹ್ಯಾವ್ ಟು ಸಿ ದೆಮ್ ರೈಟಿಂಗ್ ಎಕ್ಸಾಮ್ ಇನ್ ದ ಲೈವಲ್ಲಿ ಎಕ್ಸಾಮ್ ಬರೆದು ಅವ್ರು ನಿಜವಾಗ್ಲೂ ಎಜುಕೇಟೆಡ್ ಆ್ಯಂಡ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಬೇಕಾದವ್ರು ಇದ್ದರೆ, ಅವ್ರು ಒಳ್ಳೆಯವರು ಅನಿಸಿದ್ರೆ ನಾವು ಅವಾಗ ವೋಟ್ ಮಾಡ್ತೀವಿ. ಇಲ್ಲಾಂದರೆ ನಮ್ಮ ಕಡೆಯಿಂದ ಯಾವ ವೋಟು ಬರಲ್ಲ. ಆ್ಯಂಡ್ ಪ್ರತಿಯೊಂದು ಸ್ಟೂಡೆಂಟ್ಸಿಗೆ ಹೇಳ್ತಿದ್ದೀನಿ, ನೋ ಒನ್ ಶುಡ್ ವೋಟ್ ದಿಸ್ ಟೈಮ್. ಯಾರಿಗೂ ವೋಟ್ ಮಾಡೋ ಹಾಗೆ ಇಲ್ಲ. ವೋಟ್ ಮಾಡಬೇಕು ಅಂತಂದರೆ ಅವ್ರು ಎಕ್ಸಾಮ್ ಬರೀಬೇಕು. ವಿ ವಾಂಟ್ ಜಸ್ಟಿಸ್. ಸುಮ್ಮನೆ ಸ್ಟೂಡೆಂಟ್ಸು ಸುಮ್ಮನೆ ಅವ್ರ ಲೈಫ್ ಹಾಳು ಮಾಡ್ಕೊಳಕ್ಕೆ ಬಂದಿಲ್ಲ. ಪ್ರತಿಯೊಂದು ಪೇರೆಂಟ್ಸಿಗೆ, ಅಲ್ಲಿದ್ದು ಪ್ರೊಟೆಸ್ಟಿಗೆ ಬಂದಿರೋ ಪ್ರತಿಯೊಂದು ಸ್ಟೂಡೆಂಟ್ಸ್, ಪ್ರತಿಯೊಂದು ಪೇರೆಂಟ್ಸಿಗೆ ಎಷ್ಟು ಇಂಪಾರ್ಟೆಂಟ್. ಈವನ್ ಅದರಲ್ಲಿ ಕೂಡ ನಿಮ್ಮ ಪೊಲಿಟಿಷಿಯನ್ಸ್, ನಿಮ್ಮ ಮಕ್ಕಳು ಇದ್ದಾರೆ ಅಲ್ಲಿ. ವಿ ಹ್ಯಾವ್ ಸೀನ್ ಇನ್ ದ ಮೀಡಿಯಾ ಸಮ್ ಆಫ್ ದೆಮ್ ಆರ್ ಸನ್ ಆರ್ ಡಾಟರ್, ಎಲ್ಲ ಅವ್ರ ಮಕ್ಕಳು ಕೂಡ ಬಂದಿದ್ದಾರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ. ದೆನ್ ಈವನ್ ದೇ ನೋ ವಾಟ್ ಯು ಆರ್ ಡೂಯಿಂಗ್ ಇನ್ ದ ಪೊಲಿಟಿಷಿಯನ್ಸ್ ಸ್ಕ್ಯಾಮ್. ನೀವು ಯಾವ ಥರ ಏನು ಮಾಡ್ತಿದ್ದೀರಾ ಈವನ್ ದೇ ನೋ. ಅದಕ್ಕೆ ಅವ್ರು ಅಲ್ಲಿ ಬಂದು ನಿಂತು ಮಾತಾಡ್ತಿದ್ದಾರೆ. ಐ ಕಾಂಟ್ ಸೇ ಎನಿಥಿಂಗ್ ಬಿಕಾಸ್ ನಾನು ಇಷ್ಟೊಂದು ಮಾತಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ವಾಟ್ ಎಲ್ಲಿಗೆ ಹೋಗ್ತಿದೆ ಎಜುಕೇಷನ್ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಹ್ಯುಮ್ಯಾನಿಟಿ ಇಲ್ಲ. ಆ್ಯಸ್ ಎ ಪೊಲೀಸ್ ನೀವು ಸ್ಟೂಡೆಂಟ್ಸ್ ಲೈಫ್ನ ಆ್ಯಂಡ್ ಪಬ್ಲಿಕ್ ಲೈಫ್ನ ಕಾಪಾಡಬೇಕಾದವರು, ಜಸ್ಟಿಸ್ ತರಬೇಕಾದ್ರು, ಆ್ಯಂಡ್ ಯು ಆಲ್ ಓನ್ಲಿ ಮೇಕಿಂಗ್ ದ ಮಿಸ್ಟೇಕ್. ಪ್ರತಿಯೊಂದು ಪೊಲೀಸಲ್ಲಿ ಲಾಠಿ ಚಾರ್ಜ್ ಮಾಡಿದವ್ರನ್ನೆಲ್ಲರನ್ನ ಜಾಬಿಂದ ತೆಗೆದಾಕಬೇಕು, ಸಸ್ಪೆಂಡ್ ಮಾಡ್ಬೇಕು ನಿಮ್ಮನ್ನೆಲ್ಲ. ಸೀರಿಯಸ್ಲಿ ಇಷ್ಟು ಗೌರ್ಮೆಂಟು ಕೆಳಗೆ ಇಳೀತದ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದೊಂದು ಸ್ಟೂಡೆಂಟ್ಸ್ ಪೇಯ್ನು ನಿಮ್ಗೆ ಅರ್ಥ ಆಗ್ತಿಲ್ಲ ನೋಡಿ. ಅಲ್ಲಿ ಸೂಸೈಡ್ ಮಾಡ್ಕೊಂಡಿರೋ 1 ಸ್ಟೂಡೆಂಟ್ 2 ಸ್ಟೂಡೆಂಟ್ ಅಲ್ಲ, ಅಲ್ಲಿ ಎಷ್ಟಿದ್ರು ಒಂದು ಪ್ರತಿಯೊಂದು ಫ್ಯೂಚರ್ ಅದು 20 ಸ್ಟೂಡೆಂಟ್ಸ್ ಪ್ಲೇಸಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ.